ಹಾಯ್ ಫ್ರೆಂಡ್ಸ್, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಕೊಟ್ಟಿದೆ. ಹಾಗಾದ್ರೆ ಈ ಪೂಜಾರಿ ಬೆಳೆದು ಬಂದ ಹಾದಿ ಹೇಗಿದೆ? 7ನೇ ಕ್ಲಾಸ್ ಓದಿ ಅಂಕಣಕಾರ ಆಗಿದ್ದು ಹೇಗೆ? ಗ್ರಾಮ ಪಂಚಾಯಿತಿ ಸದಸ್ಯನಿಂದ ಲೋಕಸಭೆ ಅಭ್ಯರ್ಥಿವರೆಗೆ ಪಯಣ ಹೇಗಿದೆ? ಭ್ರಷ್ಟಾಚಾರ ಆರೋಪ ಮಾಡಿದವರಿಗೆ ಇವರು ಮಾಡಿದ್ದೇನು? ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ಗೆಲ್ಲೋದು ನಿಜಾನಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1959 ನವೆಂಬರ್ 15ರಂದು ಜನನ. ಕೋಟಾ ಶ್ರೀನಿವಾಸ್ ಪೂಜಾರಿ 1959 ನವೆಂಬರ್ 15ರಂದು ಉಡುಪಿಯ ಕೋಟಾದ ಕೋಟತಟ್ಟು ಅನ್ನೋ ಜಾಗದಲ್ಲಿ ಜನಿಸಿದ್ರು. ಇವರ ತಂದೆ ಅಣ್ಣಯ್ಯ ಪೂಜಾರಿ, ತಾಯಿ ಲಚ್ಚಿ ಪೂಜಾರಿ. ಮೂವರು ಮಕ್ಕಳಲ್ಲಿ ಶ್ರೀನಿವಾಸ್ ಸಣ್ಣವರಾಗಿದ್ರು. ಇವರದ್ದು ಬಿಲ್ಲವ ಸಮುದಾಯಕ್ಕೆ ಸೇರಿದ ತುಂಬಾ ಬಡ ಕುಟುಂಬವಾಗಿತ್ತು. ಹೀಗಾಗಿ 7ನೇ ಕ್ಲಾಸ್ ಆದ ಕೂಡಲೇ ಶ್ರೀನಿವಾಸ್ ಪೂಜಾರಿ ಶಾಲೆ ಬಿಟ್ರು. ಕುಟುಂಬಕ್ಕೆ ಸಹಾಯವಾಗ್ಲಿ ಅಂತ ದಿನಸಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಅದೃಷ್ಟವಶಾತ್ ಸರ್ಕಾರದಿಂದ ಇವರ ಕುಟುಂಬಕ್ಕೆ ಸ್ವಲ್ಪ ಕೃಷಿ ಭೂಮಿ ಸಿಕ್ತು. ನಂತರದಲ್ಲಿ ಕೃಷಿಯನ್ನೇ ವೃತ್ತಿ ಮಾಡಿಕೊಂಡ ಕೋಟಾ ಶ್ರೀನಿವಾಸ್ ಪೂಜಾರಿ ಕೃಷಿಕರಾದ್ರು. ಇವತ್ತಿಗೂ ಕೃಷಿ ಕಂಟಿನ್ಯೂ ಮಾಡಿದ್ದು ರೈತರಾಗಿದ್ದಾರೆ. 7ನೇ ಕ್ಲಾಸ್ ಓದಿದ್ರು ಅಂಕಣಕಾರ. ಶ್ರೀನಿವಾಸ್ ಓದಿದ್ದು ಜಸ್ಟ್ 7ನೇ ಕ್ಲಾಸ್ ಮಾತ್ರ. ಆದ್ರೆ ಇವರು ಸ್ಥಳೀಯ ಜನರ ಸಮಸ್ಯೆಗಳ ಬಗ್ಗೆ ಚಿಕ್ಕ ವಯಸ್ಸಿನಲ್ಲೇ ಧ್ವನಿ ಎತ್ತೋಕೆ ಶುರು ಮಾಡಿದ್ರು. ನ್ಯೂಸ್ ಪೇಪರ್ನಲ್ಲಿ ಅಂಕಣಗಳನ್ನ ಬರೆದು ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆತಿದ್ರು. ಮುಂಗಾರು ಪತ್ರಿಕೆಯಲ್ಲಿ ಇವರು ಪ್ರಮುಖ ಅಂಕಣಕಾರರಾಗಿದ್ರು. ಆದ್ರೆ ಆಗ ಅಂಕಣಕಾರರ ಬಳಿ ನ್ಯೂಸ್ ಪೇಪರ್ನವರು ನೀವು ಬರೆಯೋ ಅಂಕಣಗಳಿಗೆ ಸಂಬಂಧಿಸಿದಂತೆ ಫೋಟೋಗಳನ್ನ ಕೊಡಿ ಅಂತ ಕೇಳ್ತಿದ್ರು. ಇದು ಶ್ರೀನಿವಾಸ್ ಪೂಜಾರಿ ಕ್ಯಾಮರಾ ಖರೀದಿಸಲು ಮತ್ತು ಫೋಟೋಗ್ರಫಿ ಕಲಿಯಲು ಪ್ರೇರಣೆ ಕೊಡ್ತು. ಕ್ಯಾಮರಾ ತಗೊಂಡ್ಮೇಲೆ ಜಸ್ಟ್ ಅಂಕಣಗಳಿಗೆ ಬೇಕಾದ ಫೋಟೋ ಮಾತ್ರ ಯಾಕೆ ತೆಗಿಬೇಕು? ಸ್ಟುಡಿಯೋನೇ ಇಡೋಣ ಅಂತ ಸ್ವಾತಿ ಅನ್ನೋ ಹೆಸರಲ್ಲಿ ಒಂದು ಸ್ಟುಡಿಯೋನೇ ಸ್ಟಾರ್ಟ್ ಮಾಡಿದ್ರು. ಒಂದ್ಸಲ ಕೋಟಾದಲ್ಲಿ ಕ್ರಿಕೆಟ್ ಆಯೋಜಿಸಲಾಗಿತ್ತು. ಅದನ್ನ ಉದ್ಘಾಟನೆ ಮಾಡೋಕೆ ಅಂತ ಹಿರಿಯ ಸಾಹಿತಿಗಳಾಗಿದ್ದ ಶಿವರಾಮ್ ಕಾರಂತರು ಬಂದಿದ್ರು. ಆಗ ಶ್ರೀನಿವಾಸ್ ಬ್ಯಾಟ್ ಹಿಡಿದು ನಿಂತ ಕಾರಂತರ ಒಂದು ಫೋಟೋ ಕ್ಲಿಕ್ಕಿಸಿದ್ರು. ಆ ಫೋಟೋ ಮುಂದಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಯ್ತು. ಹಲವಾರು ಆರ್ಟಿಕಲ್ಗಳಲ್ಲಿ, ಡಾಕ್ಯುಮೆಂಟರಿಗಳಲ್ಲಿ ಆ ಫೋಟೋ ಯೂಸ್ ಮಾಡಲಾಯಿತು. ರಾಜಕೀಯಕ್ಕೂ ಮುನ್ನವೇ ಜನಸೇವೆ, ಕೃಷಿ, ಅಂಕಣ, ಫೋಟೋಗ್ರಫಿ ಅಂತ ಬ್ಯುಸಿ ಆಗಿದ್ರು ಜನರ ಕಷ್ಟಗಳಿಗೆ ಸ್ಪಂದಿಸೋದು, ಸಮಸ್ಯೆ ಪರಿಹಾರ ಆಗೋವರೆಗೆ ಹೋರಾಡೋದು ಬಿಡ್ಲಿಲ್ಲ. ಒಂದ್ಸಲ ಕೋಡಿ ಹೊಸಬೆಂಗ್ರೆ ಅನ್ನೋ ಪ್ರದೇಶದ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿತ್ತು. ಅಧಿಕಾರಿಗಳು ಜನರ ಮನವಿಗೆ ಸ್ಪಂದಿಸಲೇ ಇಲ್ಲ. ಆಗ ಅಲ್ಲಿಗೆ ಬಂದ ಶ್ರೀನಿವಾಸ್ ಪೂಜಾರಿ ಆ ಭಾಗದ ಎಲ್ಲಾ ಮಹಿಳೆಯರನ್ನ ಒಟ್ಟುಗೂಡಿಸಿ ಡಿಸಿ ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆ ನಡೆಸಿದ್ರು. ಇದಾದ ಕೂಡಲೇ ಅಧಿಕಾರಿಗಳು ಬಂದು ಸಮಸ್ಯೆ ಬಗೆಹರಿಸಿಬಿಟ್ರು. ಹೀಗೆ ಸ್ಥಳೀಯರ ಕೆಲಸಗಳನ್ನು ಮಾಡುತ್ತಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಫೇಮಸ್ ಆಗಿದ್ರು. ರಾಜಕೀಯಕ್ಕೆ ಬಂದಿದ್ದು ಹೇಗೆ ಗೊತ್ತಾ? ಕೆಲಸ ಮಾಡುತ್ತಲೇ ಬಿಜೆಪಿಯಲ್ಲಿ ಗುರುತಿಸಿಕೊಂಡ ಕೋಟಾ ಶ್ರೀನಿವಾಸ್ ಪೂಜಾರಿ 1993ರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ್ರು. 1996ರಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆದ್ರು. 2006ರಲ್ಲಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಕೂಡ ಆದ್ರು. ಇವರು ಪಂಚಾಯಿತಿ ಸದಸ್ಯರಾಗಿದ್ದಾಗ ಹಲವು ಕೆಲಸಗಳನ್ನ ಮಾಡಿದ್ರು. ಪಂಚಾಯಿತಿ ಸದಸ್ಯರ ಗೌರವಧನ ಹೆಚ್ಚಳದಲ್ಲಿ ಇವರ ಪಾತ್ರ ಪ್ರಮುಖವಾಗಿತ್ತು. ನಂತರ ಶಿವರಾಮ ಕಾರಂತ ಹುಟ್ಟೂರ ಪ್ರಶಸ್ತಿಯನ್ನ ಶುರು ಮಾಡಿದ್ರು. ಉತ್ತಮ ಸೇವೆ ಮಾಡಿದವರಿಗೆ ಈ ಪ್ರಶಸ್ತಿ ನೀಡಲಾಗುತ್ತೆ. ಅಕ್ರಮ ಸಕ್ರಮದ ವಿಷಯಕ್ಕೆ ಬಂದ್ರೆ ಬಡವರು ವಾಸವಿದ್ದ ಜಾಗವನ್ನು ಅವರಿಗೆ ಕೊಡಿಸಲು ಹೋರಾಟ ನಡೆಸಿದ್ರು. ಇಡೀ ಉಡುಪಿಯಲ್ಲಿ ದೊಡ್ಡ ಪಾದಯಾತ್ರೆ ಮಾಡಿ ಗಮನ ಸೆಳೆದ್ರು. ಮರಳಿಗೆ ಸಂಬಂಧಿಸಿದ ಅಸಮರ್ಪಕ ಕಾನೂನುಗಳ ವಿರುದ್ಧ ಕೂಡ ಇವರು ದನಿ ಎತ್ತಿದ್ರು. ರಾಜ್ಯ ರಾಜಕಾರಣಕ್ಕೆ ಪೂಜಾರಿ ಎಂಟ್ರಿ. ಕೋಟಾ ಶ್ರೀನಿವಾಸ್ ಪೂಜಾರಿ ಬಿಜೆಪಿಯ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. 2009ರಲ್ಲಿ ರಾಜ್ಯ ಬಿಜೆಪಿಯ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಂತರ ವಿಧಾನ ಪರಿಷತ್ಗೆ ಆಯ್ಕೆ ಆದ್ರು. ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ 2012ರಲ್ಲಿ ಬಂದರು ಮತ್ತು ಒಳನಾಡು ಸಾರಿಗೆ, ಮುಜರಾಯಿ ಇಲಾಖೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2016ರಲ್ಲಿ ಮತ್ತೆ ವಿಧಾನ ಪರಿಷತ್ಗೆ ಆಯ್ಕೆ ಆದ್ರು. 2018ರಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿಯೂ ಕೆಲಸ ಮಾಡಿದ್ರು. 2019ರಲ್ಲಿ ಬಿಜೆಪಿ ಸರ್ಕಾರ ಬಂದಾಗ
ಯಡಿಯೂರಪ್ಪ ಕ್ಯಾಬಿನೆಟ್ನಲ್ಲಿ ಜಾಗ ಸಿಕ್ತು. ಮುಜರಾಯಿ ಮತ್ತು ಮೀನುಗಾರಿಕೆ ಸಚಿವರಾಗಿ ಕೆಲಸ ಮಾಡಿದ್ರು. ನಂತರ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ರು. 2021ರಲ್ಲಿ ಮತ್ತೊಂದು ಅವಧಿಗೆ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ. 2023ರ ಡಿಸೆಂಬರ್ನಲ್ಲಿ ಮತ್ತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಈಗ ಬಿಜೆಪಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಟಿಕೆಟ್ ಕೊಟ್ಟು ಲೋಕಸಭಾ ಚುನಾವಣಾ ಕಣಕ್ಕೆ ಇಳಿಸಿದೆ. ದುಡ್ಡು ಖರ್ಚು ಮಾಡದೆ ಎಲೆಕ್ಷನ್ ವಿನ್ ಬಿಜೆಪಿಯಲ್ಲಿ, ಅದರಲ್ಲೂ ಕರಾವಳಿ ಭಾಗದಲ್ಲಿ ದುಡ್ಡೇ ಖರ್ಚು ಮಾಡದೆ ಚುನಾವಣೆ ಗೆಲ್ಲೋ ನಾಯಕ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೆಸರು ಮಾಡಿದ್ದಾರೆ. ಒಂದ್ಸಲ ಜಿಲ್ಲಾಧಿಕಾರಿಗಳೇ ಖುದ್ದು ಪೂಜಾರಿಯನ್ನು ಹಾಡಿ ಹೊಗಳಿದ್ರು. ಇವರು ವಿಧಾನ ಪರಿಷತ್ ನಾಯಕರಾದ ಬಳಿಕ ರಾಜ್ಯ ಬಿಜೆಪಿ ನಾಯಕರಿಗೆ ಇವರ ತಾಕತ್ತು ಗೊತ್ತಾಯ್ತು. ಸದನದಲ್ಲಿ ಯಾರು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಕ ಉತ್ತರ ಕೊಡೋದು, ಸರ್ಕಾರಕ್ಕೆ ಪ್ರಶ್ನೆ ಕೇಳೋದ್ರಲ್ಲಿ ಎತ್ತಿದ ಕೈ ಅಂತ ಎನಿಸಿಕೊಂಡಿದ್ದಾರೆ. ಇಷ್ಟು ವರ್ಷಗಳಿಂದ ರಾಜಕೀಯದಲ್ಲಿದ್ರೂ ಎಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ. ಅದು ಅಲ್ಲದೆ ಜನರ ನಡುವೆಯೇ ಇರೋ, ಜನರ ಕೈಗೆ ಸಿಗೋ ನಾಯಕ ಅಂತ ಹೆಸರು ಮಾಡಿದ್ದಾರೆ. ಪಂಚಾಯತ್ ರಾಜ್ ವಿಷಯದಲ್ಲಿ ಇವರು ಅಗಾಧ ಜ್ಞಾನ ಹೊಂದಿದ್ದು, ಯಾರೇ ಬಂದರೂ ಬಾಯಿ ಮುಚ್ಚಿಸೋ ತಾಕತ್ತು ಇವರಿಗಿದೆ. ಎಲ್ಲ ಅಂಕಿ ಅಂಶಗಳನ್ನು ತನ್ನ ನಾಲಗೆಯಲ್ಲೇ ಇಟ್ಕೊಂಡಿದ್ದಾರೆ ಅಂತ ಇವರ ರಾಜಕೀಯ ವಿರೋಧಿಗಳು ಕೂಡ ಹೊಗಳಿದ್ದಿದೆ. ಭ್ರಷ್ಟಾಚಾರ ಆರೋಪಕ್ಕೆ ಪೂಜಾರಿ ತಿರುಗೇಟು. 2021ರಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂತು. ಪೂಜಾರಿ ಬ್ರಹ್ಮಾವರದಲ್ಲಿ 6 ಕೋಟಿ ವೆಚ್ಚದಲ್ಲಿ ಐಷಾರಾಮಿ ಮನೆ ಕಟ್ಟಿಸ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ಆಯಿತು. ಆಗ ತಮ್ಮ ಮನೆಗೆ 6 ಕೋಟಿ ಖರ್ಚಾಗಿಲ್ಲ, ಬದಲಿಗೆ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ಕಟ್ಟಿದ್ದೀನಿ ಅಂತ ಅದಕ್ಕೆ ಸಂಬಂಧಿಸಿದ ಕಂಪ್ಲೀಟ್ ದಾಖಲೆಗಳನ್ನ ಮುಂದಿಟ್ಟಿದ್ರು ಪೂಜಾರಿ. ಅಷ್ಟೇ ಅಲ್ಲ, ಲೋಕಾಯುಕ್ತಕ್ಕೆ ಖುದ್ದು ತಾವೇ ಪತ್ರ ಬರೆದು ನನ್ನ ವಿರುದ್ಧ ಈ ರೀತಿ ಆರೋಪ ಮಾಡಲಾಗ್ತಿದೆ, ದಯವಿಟ್ಟು ತನಿಖೆ ನಡೆಸಿ ಅಂತ ಮನವಿ ಮಾಡಿಕೊಂಡಿದ್ರು. ಇದರಿಂದ ಶ್ರೀನಿವಾಸ್ ಪೂಜಾರಿ ಜನಪ್ರಿಯತೆ ಮತ್ತಷ್ಟು ಜಾಸ್ತಿ ಆಗಿತ್ತು. ಇನ್ನು ಇವರ ವೈಯಕ್ತಿಕ ಜೀವನಕ್ಕೆ ಬಂದ್ರೆ, ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಂತ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 1 ಗಂಡು 2 ಹೆಣ್ಣು ಮಕ್ಕಳಿದ್ದಾರೆ. ಫ್ರೆಂಡ್ಸ್, ಇದು ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬೆಳೆದು ಬಂದ ಹಾದಿಯನ್ನು ತಿಳಿಸಿಕೊಡೋ ಪ್ರಯತ್ನ. ಒಟ್ನಲ್ಲಿ ತಮ್ಮ ಸರಳತೆ, ನಿಷ್ಠೆಯಿಂದ ಪಕ್ಷದ ಕಾರ್ಯಕರ್ತರ ನಡುವೆ ಕೋಟಾ ಶ್ರೀನಿವಾಸ್ ಪೂಜಾರಿ ಒಳ್ಳೆ ಹೆಸರು ಮಾಡಿದ್ದಾರೆ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.